ನಾನು ಹರೀಶ್ ಅಂತ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಫ್ರೆಶ್ಕೋ ಚಾಯ್ಸ್ ಮೀಟ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನಾವು ಬೇಸಿಕಲಿ ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದೇನೆ. ನಾವು ಫಾರ್ಮರ್, ಬೇಸಿಕಲಿ ನಮ್ಮ ತಂದೆಯವರೆಲ್ಲ ಫಾರ್ಮರು. ಸೊ ರೈತರ ಜೊತೆಗೆ ಗೊತ್ತಲ್ಲ ನಿಮಗೆ, ರೈತರ ವ್ಯವಹಾರ ಯಾವ ಥರ ಇರುತ್ತೆ, ಆ ಥರ ಒಂದು ಫಾರ್ಮರ್ ಆಗಿ ಮಾಡ್ತಾಯಿದ್ವಿ. ಅದು ಉಪಕಸಬಾಗಿ ಪೌಲ್ಟ್ರಿ, ಸೊ ಆವತ್ತಿನ ಕಾಲಕ್ಕೆಲ್ಲ ಉಪಕಸಬು ಅಂತ ಹೇಳ್ತಿದ್ರು, ಅಥವಾ ಸೈಡ್ ಬಿಸ್ನೆಸ್ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಈ ಪೌಲ್ಟ್ರಿನ ನಾವು ಸ್ಟಾರ್ಟಪ್ ಮಾಡಿದ್ವಿ. ಪೌಲ್ಟ್ರಿ ಮಾಡೋಕ್ಕೆ ಗೊತ್ತು, ಅದನ್ನು ಪ್ರೊಡಕ್ಷನ್ ಮಾಡೋದು ಈಸಿ, ರೈತರು ಉತ್ಪಾದನೆ ಮಾಡೋದು ಈಸಿ, ಮಾರೋದು ಕಷ್ಟ. ಸೊ ನಾವು ಅನುಭವಿಸಿದ್ದು ಅದೇ ಪ್ರಾಬ್ಲಮ್ಮು. ಸೊ ಆ ಚೈಲ್ಡ್ಹುಡ್ಡಲ್ಲೇ ನಮ್ಗೆ ಅರ್ಥ ಆಯಿತು, ನಾವು ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ವಸ್ತುಗಳನ್ನ ಮಾರೋದಕ್ಕೆ ಈಸಿ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಯಿತು ಅಂದರೆ ಎಷ್ಟೇ ಉತ್ಪಾದನೆ ಮಾಡಿದ್ರೆ ಅದು ಉಪಯೋಗ ಇಲ್ಲ ಅಂತ ನಮ್ಗೆ ಅರ್ಥ ಆಯಿತು ಕ್ಲಿಯರಾಗಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಕೆಲವು ಕಂಪ್ನಿಗಳಲ್ಲಿ ಮಾರ್ಕೆಟಿಂಗ್ ಜಾಬ್ಗಳನ್ನ ಸ್ಟಾರ್ಟ್ಅಪ್ ಮಾಡಿ 2008 ಒಂದು ಕಂಪ್ನಿನ ನಾವು ಲಾಂಚ್ ಮಾಡ್ತೀವಿ. ಫ್ರೆಶ್ಕೋ ಚಾಯ್ಸ್ ಅಂತ ಒಂದು ಬ್ರ್ಯಾಂಡೆಡ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಲಾಂಚ್ ಮಾಡ್ತೀವಿ. ಎವ್ರಿ ಇಯರ್ ಒಂದು 2 ಔಟ್ಲೆಟ್ಸ್ಗಳನ್ನ ಮಾಡಬೇಕು, ಅದೊಂದು ಪ್ಲಾನಿಂಗ್ ಇರುತ್ತೆ. ಹಾಗೆ B2B ರೆಸ್ಟೋರೆಂಟ್ಗಳಿಗೆ ಒಂದು 5 ರೆಸ್ಟೋರೆಂಟ್ 10 ರೆಸ್ಟೋರೆಂಟ್ಗೆ ಸಪ್ಲೈ ಮಾಡಬೇಕು. ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಈ ಸ್ಟೋರೀಸಲ್ಲಿ ಮಾಡ್ತಾ ಹೋದಾಗ ಕಂಪ್ನಿ ಗ್ರೋತ್ ಆಗ್ತಾ ಹೋಗುತ್ತೆ. ಇಲ್ಲಿ ಕಾನ್ಸೆಪ್ಟ್ ವೆರಿ ಕ್ಲಿಯರ್ ಆಗಿತ್ತು, ಕಸ್ಟಮರ್ನಿಗೂ ಬೆನಿಫಿಟ್ ಪ್ರೈಸ್ ಕೊಡಬೇಕಾಗಿತ್ತು, ಪ್ಲಸ್ ನಾವು ಒಳ್ಳೆ ಮಾರ್ಜಿನ್ಸ್ ಕೂಡ ತೆಗಿಬೇಕಾಗಿತ್ತು. ಇವೆರಡು ಕಾನ್ಸೆಪ್ಟಲ್ಲಿ ನಾವು ತೊಗೊಂಡೋಗ್ತೀವಿ. ಇದು ಬೇಕಾಗಿದ್ದೇ ಮೇಯ್ನು, ಪ್ರೊಡಕ್ಷನ್ ಮಾಡಲೇಬೇಕಾಗಿತ್ತು. ನಾವು ಒಂದು ಸಲ ನಾವು ಒಂದು 5 lakhs kg ನಾವು ಟ್ರೇಡಿಂಗಲ್ಲಿ ನಾವು ರೀಚ್ ಆದಮೇಲೆ ನಾವು ಮಾಡಿದ್ದೆ ಸ್ಟಾರ್ಟಪ್ ಮಾಡಿದ್ದೇನೆ ನಾವು ಪ್ರೊಡಕ್ಷನ್ಸ್. ಸೊ ಪೌಲ್ಟ್ರಿ ಪ್ರೊಡಕ್ಷನ್ ಅಂತ ನೋಡಿದಾಗ ಪ್ರತಿಯೊಂದು ಕ್ಷೇತ್ರನೂ ನಾವು ಇಂಪ್ರೂವ್ ಮಾಡಲೇಬೇಕಾಗಿರುತ್ತೆ. ಒಂದು ಯಾಚಿಗೆ ಎಗ್ ತೊಗೊಂಡು ಅದು ಯಾಚರಿ ಮಾಡೋದಿರ್ಬೋದು, ಅದನ್ನು ಫೀಡ್ನ ತಯಾರು ಮಾಡೋದಿರ್ಬೋದು, ಅಥವಾ ಅದನ್ನು ಇಂಟಿಗ್ರೇಷನ್ ಫಾರ್ಮ್ಗಳಿರ್ಬೋದು. ಮೋರ್ ದನ್ 120 ರಿಜಿಸ್ಟರ್ಡ್ ಫಾರ್ಮರ್ ಇದ್ದಾರೆ ನಮ್ಮ ಮಾಲೂರಲ್ಲಿ. ಸೊ ಅಷ್ಟು ಫಾರ್ಮರ್ ನಾವು ರಿಜಿಸ್ಟರ್ ಮಾಡಿಕೊಂಡು ಇವತ್ತು ನಾವು ಲಾರ್ಜ್ ಸ್ಕೇಲಲ್ಲಿ ಚಿಕನ್ನ ಒಂದು 5 ಲಕ್ಷ 6 ಲಕ್ಷ ಬರ್ಡ್ಸ್ಗಳನ್ನ ನಾವು ಗ್ರೋ ಮಾಡ್ತಾಯಿದ್ವಿ ಮಾಲೂರು ಅಂತ ಒಂದು ಸಿಟಿಲಿ. ಹೈಯೆಸ್ಟ್ ನಾವೇ ನಂಬರ್ 1 ಆಫ್ ದ ಮಾಲೂರು ಇದರಲ್ಲಿ ಇಂಟಿಗ್ರೇಷನಲ್ಲಿ. ಸೊ ಅಷ್ಟು ಲಾರ್ಜ್ ಸ್ಕೇಲ್ ನಾವು ಪ್ರೊಡಕ್ಷನ್ ಮಾಡಿದ ಮೇಲೆ ನಾವು ಅದನ್ನು ಪ್ರೊಸೆಸ್ ಮಾಡಬೇಕಾಗುತ್ತೆ ಚಿಕನ್. ಅದಕ್ಕೆ ಒಂದು 12 ಕೋಟಿ ವೆಚ್ಚದಲ್ಲಿ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಅಂತ ಒಂದು ಲಾಂಚ್ ಮಾಡಿ ಮಾಲೂರು ಟು ಮಾಸ್ತಿ ರೋಡಲ್ಲಿ. ಸೊ ಆ ಪ್ರೊಸೆಸಿಂಗ್ ಪ್ಲಾಂಟಲ್ಲಿ ನಮ್ಮದೇ ಡೈಲಿ 20,000 ಬರ್ಡ್ನ ನಾವು ಪ್ರೊಸೆಸ್ ಮಾಡ್ತೀವಿ. ಆ 20,000 ಬರ್ಡ್ನ ಪ್ರೊಸೆಸ್ ಮಾಡಿದಾಗ ಔಟ್ಪುಟ್ ಬಂದು ಒಂದು 30-35 ಸಾವಿರ kg ಚಿಕನ್ ಔಟ್ಪುಟ್ ಬರುತ್ತೆ. ಅದನ್ನು ನಾವು ಬೆಂಗಳೂರು ಸೆಂಟ್ರಲ್ ಪ್ಲೇಸ್ ನಮ್ಮ ಕಲ್ಕೆರೆ ಡಿಪೋ ತೊಗೊಬಂದು ಸಗ್ರಿಗೇಷನ್ ಮಾಡಿ ನಮ್ಮದೇ ಆದ ಸ್ವಂತ ರಿಟೇಲ್ ಔಟ್ಲೆಟ್ ಒಂದು 22 ಔಟ್ಲೆಟ್ಗಳಿದ್ದಾವೆ. ಆ ಔಟ್ಲೆಟ್ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಜೊತೆಗೆ ನಮ್ಮದೇ ಟೈಅಪ್ ಆಗಿರುವಂಥ ಒಂದು 450 ರೆಸ್ಟೋರೆಂಟ್ಗಳಿದ್ದಾವೆ. ಅದು 5 ಸ್ಟಾರ್ ಹೋಟೆಲ್ ಇರ್ಬೋದು, 3 ಸ್ಟಾರ್ ಕ್ಯಾಟಗರಿ ಇರ್ಬೋದು, ಕ್ಯಾಟ್ರಿಂಗ್ ಅವ್ರು ಇರ್ಬೋದು, ಎಲ್ಲ ಥರದ ಕ್ಯಾಟಗರಿ ರೆಸ್ಟೋರೆಂಟ್ಗಳಿದ್ದಾವೆ. ಈ 450 ರೆಸ್ಟೋರೆಂಟ್ ನಾವು ಸಪ್ಲೈ ಮಾಡ್ತೀವಿ. ನಮ್ಮದು ನಾವೇ ಪ್ರೊಡಕ್ಷನ್ ಮಾಡೋದ್ರಿಂದ ಬೆಸ್ಟ್ ಪ್ರೈಸ್ ಇರುತ್ತೆ, ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಸೊ ಹಂಗಾಗಿ ಕಸ್ಟಮರ್ ನಮ್ಮ ಜೊತೆಗಿದ್ದಾರೆ. ಇದನ್ನು ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಏಕೆಂದರೆ ಒಂದು ಫಾರ್ಮ್ ಟು ಫೋರ್ಕ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇಲ್ಲಿ ಕಾಂಪಿಟೇಷನ್ ತುಂಬ ಕಷ್ಟ. ಬೆಸ್ಟ್ ಪ್ರೈಸ್ ಇರುತ್ತೆ, ಬೆಸ್ಟು ಪ್ರಾಡಕ್ಟ್ ಕೂಡ ಸಿಗುತ್ತೆ ಕಸ್ಟಮರ್ಗೆ. ಹಿಂಗಾಗಿ ಏನಾಗುತ್ತೆ, ನಮ್ಮ ಹತ್ರ ಕಸ್ಟಮರ್ ಆ್ಯಡ್ ಆಗ್ತಾ ಹೋಗ್ತಾರೆ. ಇವತ್ತು ನಂಬರ್ 1 ಅಂತ ಹೇಳ್ಬೋದು ನಾವು ಬೆಂಗಳೂರಲ್ಲಿ. ಮೋರ್ ದೆನ್ 10 ಲಕ್ಷ kg ಚಿಕನ್ ಯಾವ್ದಾರ ಕಂಪ್ನಿ ಮಾರ್ತಿದೆ ಅಂದರೆ ಅದು ಫ್ರೆಶ್ಕೋ ಒಂದೇ ಇರುತ್ತೆ, ಬೇರೆ ಇರೋ ಚಾನ್ಸಸ್ ಇಲ್ಲ. ನಾವು ಸರ್ವೆ ಮಾಡಿದ ಪ್ರಕಾರನೇ ಹೇಳ್ತೀವಿ, VHL ಅಂತ ಕಂಪ್ನಿಗಳು 15 ಸಾವಿರ kg ಮೇಲೆ ಮಾರೋಕ್ಕಾಗಲ್ಲ. ಸೊ ನಾವು ಇಷ್ಟು ಲಾರ್ಜ್ ಸ್ಕೇಲ್ ಮಾರೋ ಕಾರಣನೇ ಆ ಒಂದು ಕಾನ್ಸೆಪ್ಟ್. ಇದನ್ನೇ ಅಬ್ಸರ್ವ್ ಮಾಡ್ತಾ ಹೋದಾಗ ವೆಜಿಟೇಬಲ್ ಕೂಡ ಅದೇ ಥರ ಕಾನ್ಸೆಪ್ಟಲ್ಲಿತ್ತು. ಯಾವುದೇ ಒಂದು ತರಕಾರಿ 10 ರೂಪಾಯಿ ಸಿಕ್ಕಿದ್ರೆ ಅದು ಬೆಂಗಳೂರಲ್ಲಿ 20 ರೂಪಾಯಿ ಸಿಗ್ತಾ ಇತ್ತು. ಸೊ ಈ ಒಂದು ಕಾನ್ಸೆಪ್ಟ್ನ ಅಬ್ಸರ್ವ್ ಮಾಡಿ ನೋಡಿದಾಗ ಇದನ್ನು ನಾವು ಯಾಕೆ ಈ ಥರ ಲಾಂಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಹೊಸ ಕಂಪ್ನಿಗಳ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಸೊ ಚಿಕನ್ ಯಾವ ಥರ 15 ವರ್ಷದಿಂದ ಸಕ್ಸಸ್ ಆಗಿತ್ತು. ಸೊ ವೆಜಿಟೇಬಲ್ಸ್ ಯೂಸ್ ಮಾರ್ಕೆಟ್ ಇದೆ ಬೆಂಗಳೂರಲ್ಲಿ. ಸೊ 1 kg ಚಿಕನ್ ಕನ್ಸ್ಯೂಮ್ ಆಗೋ ಜಾಗದಲ್ಲಿ 1000 kg ವೆಜಿಟೇಬಲ್ ಕೂಡ ಕನ್ಸ್ಯೂಮ್ ಆಗ್ತಾಯಿದೆ. ಸೊ 1000 ಪಟ್ಟು ಅದು ಮೇಲಿರೋದ್ರಿಂದ ಸೊ ಅದ್ರ ಬಗ್ಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ನಮ್ಮದೇ ಆದಂಥ ಒಂದು 25 ಎಕರೆ ಲ್ಯಾಂಡ್ನ ಲೀಸಿಗೆ ತೊಗೊಂಡು ನಾವೇ ಗ್ರೋ ಮಾಡಬೇಕು ವೆಜಿಟೇಬಲ್. ಜೊತೆಗೆ ನಮ್ಮ ಫಾರ್ಮರ್ಸ್ ಆಲ್ರೆಡಿ 120 ಫಾರ್ಮರ್ ಇದ್ದಾರೆ, ಅವರು ಕೂಡ ಗ್ರೋ ಮಾಡ್ತಿರ್ತಾರೆ ವೆಜಿಟೇಬಲ್ಸ್ಗಳನ್ನ. ಅವರಿಂದ ಡೈರೆಕ್ಟಾಗಿ ಬೈ ಮಾಡಿ ಅದನ್ನು ಕನ್ಸ್ಯೂಮರ್ ತಲುಪಿಸಿದ್ರೆ ಮಾತ್ರ ಇದರಲ್ಲಿ ನಾವು ಮಾರ್ಜಿನ್ ಕೂಡ ಮಾಡ್ಬೋದು, ಕಸ್ಟಮರ್ನು ಕೂಡ ಹ್ಯಾಪಿಯಾಗಿರ್ಬೋದು. ನನ್ನ ನಂಬರ್ ಆಫ್ ಕಸ್ಟಮರ್ಗಳು ನಾವು ಡೈಲಿ ಆ್ಯಡ್ ಮಾಡಬೇಕು ಅಂತ ಹೇಳಿ ಸೊ ಈ ಹೊಸ ಒಂದು ಕಂಪ್ನಿ ನವಜೀವ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿನ ಲಾಂಚ್ ಮಾಡಿ ಇವತ್ತು ನೀವೇನು ನೋಡ್ತಿದ್ರೆ ಮೊದಲನೇ ಔಟ್ಲೆಟ್ ಇದು. ಇದರದ್ದು 20 ಔಟ್ಲೆಟ್ಸ್ ವಿತಿನ್ ಎ ಇಯರಲ್ಲಿ ನಾವು ಲಾಂಚ್ ಮಾಡ್ತೀವಿ. ಪ್ರೆಸೆಂಟಿಗೆ 250 ರೂಪಾಯಿಗೆ ನಮ್ಮದು ಏನಾರು ವೆಜಿಟೇಬಲ್ ಬೈ ಮಾಡಿದರೆ ಸೊ ನಾವು 1 kg ಆನಿಯನ್ನ ಫ್ರೀಯಾಗಿ ಕೊಡ್ತಾಯಿದ್ವಿ. ಪ್ಲಸ್ ಮಾರ್ಕೆಟಿಂಗ್ ಲೋಕಲ್ ಮಾರ್ಕೆಟಿಂಗ್ ಎಲ್ಲೇ ಕಂಪೇರ್ ಮಾಡಿದ್ರು ನಮ್ಮದು ದಿ ಬೆಸ್ಟ್ ಬೆನಿಫಿಟ್ ಪ್ರೈಸ್, ಆ ಪ್ರೈಸನ್ನು ನಾವು ಲಾಂಚ್ ಮಾಡ್ತಾಯಿದ್ವಿ. ಸೊ ಪ್ರೈಸು ಕೂಡ ಬೆನಿಫಿಟ್ ಇರುತ್ತೆ, ಪ್ಲಸ್ 1 kg ಆನಿಯನ್ ಕೂಡ ನೀವು ಫ್ರೀಯಾಗಿ ತೊಗೊಂಡು ಹೋಗ್ಬೋದು. 250 ರೂಪೀಸ್ ವರ್ತ್ ಬಿಲ್ ಎನಿ ಒನ್ ಪ್ರಾಡಕ್ಟ್. ಇದು ಲೊಕೇಶನ್ ಬಂದು ಪ್ರೆಸೆಂಟ್ ಬಂದು ಕಲ್ಕೆರೆ. ಸೊ ಕಲ್ಕೆರೆ ಆಗ್ರಾ ಮೇನ್ ರೋಡಲ್ಲಿದ್ದರೆ NPS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅದರ ಆಪೋಸಿಟೇ ಬರುತ್ತೆ ಕಲ್ಕೆರೆ. ಸೊ ಈ ಲೊಕೇಶನಲ್ಲಿದೆ. ಆಲ್ರೆಡಿ ಫ್ರೆಶ್ಕೋ ಚಾಯ್ಸ್ ಅಂತ ಒಂದು ಚಿಕನ್ ಔಟ್ಲೆಟ್ ಇದೆ. ಇದು ಈ ಒಂದು ಕಾನ್ಸೆಪ್ಟಿಂದಲೇ ಫೇಮಸ್ ಆಗಿರುವಂಥ ಒಂದು ಕೌಂಟ್ರು. ಒಂದು 10,000 kg ಚಿಕನ್ ಸೇಲ್ ಮಾಡುತ್ತೆ. ಇಂಟೀರಿಯಲ್ ಒಂದು ಕೌಂಟ್ರ್ ಆದರೂ ಕೂಡ ಇದು ಫಿಶ್ ಎಲ್ಲ ಸೇಲ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಲೋಕಲ್ ಜನಗಳಿಗೆಲ್ಲ ಇದು ಗೊತ್ತಿದ್ದು, ಈ ಲೊಕೇಶನ್ ಗೊತ್ತು, ಈ ಜಾಗ ಗೊತ್ತು. ಒಂದು 7-8 ವರ್ಷದಿಂದ ನಮ್ಮ ಜೊತೆಗಿದ್ದಾರೆ ಕಸ್ಟಮರ್ಗಳು. 100% ನಾವು ಬೆಸ್ಟ್ ಕ್ವಾಲಿಟಿ ಕೊಡ್ತಾಯಿದ್ವಿ, ಬೆಸ್ಟ್ ಪ್ರೈಸ್ ಕೊಡ್ತೀವಿ. ₹1 ಸೇವ್ ಮಾಡೋದು ಇಸ್ ವೆರಿ ಬೆಸ್ಟ್ ಆಲ್ವೇಸ್. ಸೊ ಸುಮ್ಮನೆ ಹೋಗಿ ಡಬಲ್ ರೇಟ್ ಕೊಟ್ಟು ತೊಗೋಬೇಡಿ. ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಬೈ ಮಾಡಿ, ಒಳ್ಳೆ ಕ್ವಾಲಿಟಿಗಳನ್ನ ಬೈ ಮಾಡಿ 100% ನಾವು ನಿಮ್ಮ ಜೊತೆ ಇರ್ತೀವಿ. ಸೊ ಫಾರ್ಮ್ ಟು ಫೋರ್ಕ್ ಈ ಒಂದು ಕಾನ್ಸೆಪ್ಟಲ್ಲಿ ರೈತರುಗಳಿಂದ ತಂದು ಕನ್ಸ್ಯೂಮರ್ಗೆ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಸೊ ಕಸ್ಟಮರ್ ಫ್ರೆಂಡ್ಲಿ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ನಂಬರ್ ಆಫ್ ಕಸ್ಟಮರ್ ಇದಕ್ಕೆ ಆ್ಯಡ್ ಆಗ್ತಾ ಹೋಗ್ತಾರೆ. ಇದು ಹೊಸ ನಮ್ಮ ಕಾನ್ಸೆಪ್ಟು. ಇದು ನಾವೇ ಕೂಡ ಗ್ರೋ ಮಾಡೋಕ್ಕೆ ಆದಷ್ಟು 30% ನಾವೇ ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಇವತ್ತು ಏಲಕ್ಕಿ ಇರ್ಬೋದು, ಚಿಲ್ಲಿ ಇರ್ಬೋದು, ಮೂಲಂಗಿ ಇರ್ಬೋದು, ಇವು ಆಲ್ರೆಡಿ ನಾವು ಗ್ರೋಯಿಂಗ್ ಸ್ಟಾರ್ಟ್ ಮಾಡಿದ್ವಿ.
ಪ್ರೆಸೆಂಟ್ ನಾವು ಒಂದು 30% ಶೇರ್ ನಾವು ಗ್ರೋ ಮಾಡ್ತೀವಿ, 70% ನಾವು ರೈತರುಗಳಿಂದ ಡೈರೆಕ್ಟ್ ತೊಗೊಂಡು ಯಾವುದೇ ಮಧ್ಯವರ್ತಿಗಳಿಲ್ದಂಗೆ ನಾವು ಕನ್ಸ್ಯೂಮರ್ ಅವ್ರಿಗೆ ನಾವು ತಲುಪಿಸ್ತೀವಿ. ಇದು ನಮ್ಮ ಕಾನ್ಸೆಪ್ಟ್, ನಮ್ಮ ಗುರಿ ಇದು. ಇವತ್ತು 450 ಜನ ಎಂಪ್ಲಾಯೀಸ್ ಇದ್ದಾರೆ ನಮ್ಮ ಜೊತೆಗೆ. ಅವ್ರ ಸಪೋರ್ಟಿಂದಾಗಿ ನಾವು ಇದನ್ನು ಗ್ರೋ ಆಗ್ತಾ ಇದ್ದೀವಿ. ನಾವೇ ಡೈರೆಕ್ಟಾಗಿ ಫಾರ್ಮ್ಗೆ ಹೋಗಿ ರೈತರುಗಳು ಎಲ್ಲಿ ಬೆಳೀತಾ ಇದ್ದಾರೋ ಅಲ್ಲೇ ಹೋಗಿ ಡೈರೆಕ್ಟಾಗಿ ಆಕ್ಷನ್ ಮಾಡಿ ತೊಗೊಳೋದ್ರಿಂದ ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳಿರಲ್ಲ. ನಮ್ಮದೇ ಆದಂಥ 25 ವೆಹಿಕಲ್ಗಳಿರೋದ್ರಿಂದ ಬೆಂಗಳೂರು 22 ರೂಟ್ಸ್ಗೆ 22 ವೆಹಿಕಲ್ಗಳು ಪಾಸ್ ಆಗ್ತಾ ಇರೋದ್ರಿಂದ ಎಲ್ಲ ಓನ್ ಕಾನ್ಸೆಪ್ಟ್ ಸೆಟಪ್ ಮಾಡಿರೋದ್ರಿಂದ ಸೊ ಯಾರು ಪ್ರೊಡಕ್ಷನ್ ಮಾಡ್ತಾರೆ, ಯಾವ ರೈತರು ತಯಾರು ಮಾಡ್ತಾರೋ ವಸ್ತುನ ಅದನ್ನು ಡೈರೆಕ್ಟಾಗಿ ಕನ್ಸ್ಯೂಮರ್ ತಲುಪಿಸ್ತೀವಿ. ಯಾವುದೇ ರೀತಿ ಮಧ್ಯವರ್ತಿಗಳಾಗಲಿ ನಿಮ್ಗೆ ಗೊತ್ತಿರಬೇಕು, ಇವತ್ತು ಟ್ರಾನ್ಸ್ಪೋರ್ಟ್ ಈಸ್ ಯೂಸ್ ಎಕ್ಸ್ಪೆನ್ಸಿವ್ ಆಫ್ ಎನಿ ಒಂದು ವಸ್ತುನ ಇನ್ನೊಂದು ಪ್ಲೇಸ್ ತಲುಪಿಸೋ ಹೊತ್ತಿಗೆ. ಸೊ ಇವೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ನಮ್ಮ ಪ್ರೈಸ್ಗೆ ಇನ್ನೊಬ್ರು ಕೊಡೋಕ್ಕಾಗಲ್ಲ. ಸೊ ಆ ಪ್ರೈಸ್ ಕೊಡೋದ್ರಿಂದ ನಾವು ಇದನ್ನು ಲಾರ್ಜ್ ಮಟ್ಟದಲ್ಲಿ ತೊಗೊಂಡೋಗ್ತೀವಿ ಈ ಬಿಸ್ನೆಸ್ನ. ರೈತರಿಂದ ನೇರವಾಗಿ ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ್ದನ್ನು ನೇರವಾಗಿ ಅವರ ಔಟ್ಲೆಟ್ಸಿಂದ ನಮ್ಮ ನಗರಗಳಲ್ಲಿ, ತಾಲೂಕು ಲೆವೆಲ್ಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಅವ್ರದ್ದೇ ಒಂದು ಯೂನಿಟ್ಸ್ ಇರುತ್ತೆ, ಡಿಸ್ಟ್ರಿಬ್ಯೂಟ್ ಯೂನಿಟ್ಸ್ ಇರುತ್ತೆ. ಅದರಿಂದ ಗ್ರಾಹಕರಿಗೆ ನೇರವಾಗಿ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ತುಂಬ ಸಂತೋಷವಾದ ವಿಷಯ. ಬೇರೆ ನ್ಯಾಷನಲ್ ಕಂಪ್ನಿ ಕಂಪೇರ್ ಮಾಡಿದ್ರೆ ಇವರು ಒಂದು ಬೆಲೆಯಲ್ಲಿ ತುಂಬ ಕಡಿಮೆ ರೀತಿಯಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಯಾಕಂದರೆ ನೇರವಾಗಿ ಇವರು ತರಕಾರಿ ಮತ್ತು ಹಣ್ಣು ಪರ್ಚೇಸ್ ಮಾಡೋದ್ರಿಂದ ನೇರವಾಗಿ ಗ್ರಾಹಕರಿಗೆ ತಲುಪೋದ್ರಿಂದ ಅದರಿಂದ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ ರೇಟಲ್ಲಿ, ಅಂದರೆ ದರದಲ್ಲಿ. ಸೊ ಹಂಗಾಗಿ ವೆಜಿಟೇಬಲ್ಸ್ ಆಗಲಿ ಮತ್ತು ತರಕಾರಿಗಳಾಗಲಿ ಯಾವುದೇ ಒಂದು ಇವರು ಯೂನಿಟಿಂದ ಮಾರುವಂಥದ್ದು, ಇವರು ಚಿಕನ್ನು ಮತ್ತು ಬೇರೆ ಬೇರೆ ಫಿಶ್ಶು ಇದನ್ನೆಲ್ಲ ಮಾರ್ತಾಯಿದ್ದಾರೆ. ಇದೆಲ್ಲ ಫ್ರೆಶ್ಶಾಗಿ ಸಿಗುತ್ತೆ. ಈಗ ಫ್ರೆಶ್ಶಾಗಿ ಸಿಗಬೇಕಾದ್ರೆ ನಾವು ಬೇರೆ ಕಡೆ ಹೋಗ್ಬೇಕಾದ್ರೆ ತುಂಬ ಕಾಸ್ಟ್ಲಿ, ಅಂದರೆ ದುಡ್ಡು ಜಾಸ್ತಿ ಕೊಟ್ಬಿಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ. ಬಟ್ ಇವ್ರ ಯೂನಿಟಲ್ಲಿ ತುಂಬ ಸರಳವಾಗಿ ಮತ್ತು ಫ್ರೆಶ್ಶಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ಗ್ರಾಹಕಕ್ಕೆ ತಲುಪುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಎಲ್ಲರಿಗೂ ಖುಷಿ ತರುವಂಥ ವಿಷಯ. ಬೇರೆ ಕಡೆ ಕಂಪೇರ್ ಮಾಡೋದಕ್ಕೆ ಒಂದು ದರ, ಬೆಲೆ. ಎರಡನೇದು ಏನಂದರೆ ಕ್ವಾಲಿಟಿ. ವೆಜಿಟೇಬಲ್ಸ್ ಆಗಲಿ ಮತ್ತು ತರಕಾರಿಗಳಾಗಲಿ ಕ್ವಾಲಿಟಿ, ಅದರ ಗುಣಮಟ್ಟ. ಆ ಗುಣಮಟ್ಟ ತುಂಬ ಚೆನ್ನಾಗಿರೋದ್ರಿಂದ ಗ್ರಾಹಕರು ಬೇಗನೆ ಅದನ್ನು ಮೆಚ್ಕೊಳ್ತಾರೆ. ಇವತ್ತಿನ ದಿನದಲ್ಲಿ ಗ್ರಾಹಕರಿಗೆ ಉತ್ತಮವಾದ ತರಕಾರಿ, ಹಣ್ಣು ಹಂಪಲು ಮತ್ತು ಮಾಂಸಗಳು ಸಿಗೋದಂದರೆ ನಮ್ಮ ಫ್ರೆಶ್. ಸೊ ಹಾಗಾಗಿ ಗ್ರಾಹಕರಿಗೆ ಒಂದು ಸಾರಿ ವಿಸಿಟ್ ಮಾಡಬೇಕು, ಅವರೇ ಸ್ವಂತವಾಗಿ ಅನುಭವ ಪಡಬೇಕು. ಒಂದು ಸಾರಿ ಬಂದವರು ಮತ್ತೆ ಬೇರೆ ಯೂನಿಟ್ಗಳಿಗೆ ಹೋಗೋದಿಲ್ಲ ಅವರು. ಯಾಕಂದರೆ ಇಲ್ಲಿ ಅಷ್ಟೊಂದು ಫ್ರೆಶ್ಶಾಗಿ ಸಿಗುತ್ತೆ ಅನ್ನೋದು ನನ್ನ ಅನುಭವ. ಈಗ ನಾನು ಮೊದಲನೇ ಗ್ರಾಹಕನಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡ್ತಾ ಇದ್ದರೆ ಎಲ್ಲರೂ ಫ್ರೆಶ್ಶಾಗೇ ಇದೆ. ತುಂಬ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಗ್ರಾಹಕರು ಇಲ್ಲಿರೋ ನಗರಗಳಲ್ಲಿರುವಂಥ ಗ್ರಾಹಕರಿಗೆ ನಾನು ಹೇಳೋದೇನೆಂದರೆ, ನಾನು ಹಳ್ಳಿಯಿಂದ ಬಂದಿರೋನು. ಇಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ನೀವು ಒಂದು ಸಾರಿ ದಯವಿಟ್ಟು ಬಂದು ಈ ಮಳಿಗೆಗೆ ವಿಸಿಟ್ ಮಾಡಿ, ಅದನ್ನು ನೀವು ಪರ್ಚೇಸ್ ಮಾಡಿ, ನಿಮಗೆ ಅದನ್ನು ಅನುಭವ ಪಡ್ರಿ. ಚೆನ್ನಾಗಿದ್ದರೆ ಮತ್ತೆ ನೀವೇ ಬರ್ತೀರಿ. ಆ ಮಳಿಗೆಗೆ ನೀವು ಬಂದು ಒಂದು ವಿಸಿಟ್ ಮಾಡಿ, ದಯವಿಟ್ಟು ನೋಡಿ. ಮತ್ತು ನಿಮಗಿನ್ನೂ ಬೇರೆ ಬೇರೆ ಮಾಂಸ ಮತ್ತು ಕೋಳಿ ಮಾಂಸ ಅಥವಾ ಮೀನು, ಮೊಟ್ಟೆ, ಇದೆಲ್ಲ ಬೇರೆ ಎಲ್ಲ ಒಂದೊಂದು ಯೂನಿಟು ಕೂಡ ಇದೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ஃப்ரெஸ்கோ சாய்ஸ் மீட் ப்ராடக்ட்ஸ் ப்ரைவேட் லிமிடெட். ஸோ இது ஒரு பிராண்டட் கம்பெனி. ஸோ சின்ஸ் 2008 அப்ரோச் ஆயிருக்கு. நான் ஜஸ்ட் இங்கே விசிட் பண்ண வந்தேன். ஸோ ஐ ஜஸ்ட் பார்த்தேன். ஸோ ஆல்மோஸ்ட் எல்லா வெஜிடபிள்ஸ் இங்கே அவைலபிள், ப்ளஸ் ஃபிஷ், சிக்கன், இந்த மாதிரி மீட் ப்ராடக்ட்ஸ் அவைலபிள் இருக்குது. நான் இங்கே ஆல்மோஸ்ட் பர்ச்சேஸ் பண்ணும்போது 4 இயர்ஸாக பர்ச்சேஸ் பண்ணிகிட்ருக்கேன். ஸோ அந்த 4 இயர்ஸோட ஃப்ரெஷ்னஸ் இது வரைக்கும் மாறல, சேம் ஃப்ரெஷ்னஸ் கொடுத்துட்ருக்காங்க. ஸோ இது வெஜிடபிள்ஸ் இப்போ நியூ பிரான்ச் ஸ்டார்ட் பண்ணியிருக்காங்க நியர் கல்கேரி அவுட்லெட், நியர்பை கெம்பே கவுடா சர்க்கிள். ஸோ இங்கே நீங்கள் வந்து விசிட் பண்ணுங்க. ஆல்மோஸ்ட் எல்லா ப்ராடக்ட்டும் வந்து ஃப்ரெஷ்னஸில் இருக்குது. இது ஆக்சுவலி இவங்க கான்செப்ட் டிஃப்ரெண்ட்டாக இருக்குது. ஸோ போல்ட்ரி வந்துட்டு 2008 இவங்க லான்ச் பண்ணி ப்ரொசஸ் பண்ணியிருந்தாங்க. பட் வெஜிடபிள்ஸ் திஸ் இஸ் த ஃபர்ஸ்ட் அவுட்லெட் இன் கல்கேரி. ஸோ இந்த கல்கேரி அவுட்லெட்டில் எல்லாமே ஃப்ரெஷ்ஷாக வருது. இவங்க கான்செப்ட் கம்ப்ளீட்லி டிஃப்ரெண்ட் ஃப்ரம் அதர்ஸ். திஸ் இஸ் டைரக்ட்லி ஃப்ரம் ஃபார்மர்ஸ் டு த கஸ்டமர்ஸ். ஸோ இங்கே வந்து வேர் ஹவுஸ், ஹப் அந்த மாதிரி இதில் ஃபார்மர்ஸ் பர்ச்சேஸ் பண்ணுறாங்க, டைரெக்ட் இங்கே சேல். எவ்ரி திங் இஸ் கம்ப்ளೀಟ್ಲಿ ಫ್ರೆಶ್. ಐ ಆಮ್ ಓಕೆ ವಿತ್ ದ ಪ್ರಾಡಕ್ಟ್. ನಾನಿಲ್ಲಿ ಹಿಂಗೆ ಈ ರೋಡಲ್ಲಿ ಹೋಗಬೇಕಾದ್ರೆ ಈಗ ನಾನು ಇಲ್ಲೊಂದು ಓಪನಿಂಗ್ ಆಗ್ತಾಯಿತ್ತು, ಫ್ರೆಸ್ಕೋ ಚಾಯ್ಸ್ ಅಂತ ಹೇಳ್ಬಿಟ್ಟು. ತರಕಾರಿ ಎಲ್ಲ ಸಿಗುತ್ತೆ ಅಂದರು. ನಾನು ತರಕಾರಿ ಎಲ್ಲ ಸಿಗುತ್ತೆ ಅಂದಾಗ ನಾನೇನು ಮಾಡಿದೆ, ತರಕಾರಿ ತೊಗೊಳ್ಳೋಣ ಅಂತ ಬಂದೆ. ನೋಡಿದ್ರೆ ಇಲ್ಲೆಲ್ಲ ಫ್ರೆಶಲ್ಲೇ ಇದೆ. ಇನ್ನೊಂದು ದರ ಕಡಿಮೆ ಇದೆ. ರೇಟಲ್ಲಿ ನಾವು ಹೊರಗಡೆ ಹೋದರೆ ರೇಟೆಲ್ಲ ಜಾಸ್ತಿ ಇದೆ. ನಾವು ಹೊರಗಡೆ ರೇಟ್ ಜಾಸ್ತಿ ನೋಡಿ ತೊಗೊಳ್ಳೋದ, ಇಲ್ಲೇ ಬಂದು ಫ್ರೆಶ್ ಆಗಿರೋದು ಕಡಿಮೆ ರೇಟಲ್ಲಿ ಸಿಗುತ್ತಲ್ವ, ನಾವಿಲ್ಲೇ ತೊಗೋಬೋದು. ಹಾಗಾಗಿ ನಾವು ಇಲ್ಲಿ ಫ್ರೂಟ್ಸು ಸಿಗ್ತಾ ಇದ್ದಾವೆ.
ಫ್ರೂಟು ಪ್ಲಸ್ ತರಕಾರಿಗಳೆಲ್ಲನೂ ಸಿಗ್ತಾ ಇದೆ, ಕಡಿಮೆ ದರದಲ್ಲೆಲ್ಲ ಸಿಗ್ತಾ ಇದೆ, ಬಂದು ಎಲ್ಲರೂ ತೊಗೋಬೋದು. ಇವತ್ತು ನೂತನವಾಗಿ ಶುರುವಾಗಿರುವ ನಮ್ಮ ವೆಜಿಟೇಬಲ್ಸ್ ಫ್ರೂಟು ಫ್ರೆಶ್ ಕೋಟ್ ಚಾಯ್ಸ್ ಇದು ಕಲ್ಕೆರೆ ಮೇನ್ರಲ್ಲಿ ಲೊಕೇಟ್ ಆಗಿದೆ. ಸೊ ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಫ್ರೂಟ್ಗಿಂತ ಕಮ್ಮಿ ಬೆಲೆಯಲ್ಲಿ ನಾವು ಟುಡೇ ಆಫರಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಏನಾದರೂ 250 ನೀವು ಬೈ ಮಾಡಿದ್ರೆ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ 1 kg ಆನಿಯನ್ ಫ್ರೀ ಇರುತ್ತೆ. ಆ್ಯಂಡ್ ವೆಜಿಟೇಬಲ್ಸ್ ಆಲ್ಸೋ ಫ್ರೆಶ್. ಬನ್ನಿ ಒಂದು ಸತಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.